ನಮ್ಮನೇನಾ ಇದು? ನಮ್ಮನೇನೆ. ಬೆಳಿಗ್ಗೆ ಒಣಗಿರೋ ಬಟ್ಟೆ ಎಲ್ಲ ಇಲ್ಲಿ ಬಿಸಾಕ್ ಹೋಗಿದ್ದೆ, ಈ ರೇಂಜಾಗ ಮಡ್ಚಿಟ್ಟವ್ರ? ಎಲ್ಲ ನಮ್ಮಮ್ಮಂದೇ ಕೆಲ್ಸ. ಎಷ್ಟು ಹೇಳಿದೀನಿ ಅವ್ರಿಗೆ ಕೆಲ್ಸ ಮಾಡ್ಬೇಡ ಮಾಡ್ಬೇಡ ಅಂತ. ಅಮ್ಮ ಅಮ್ಮ ಅಮ್ಮ, ಏನಮ್ಮ ಇದೆಲ್ಲ? ಕೆಲ್ಸ ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ? ಯಾವ್ದು? ಅಯ್ಯೋ ಇದಾ? ನಾನೆಲ್ಲ ಕಣೋ ಇಷ್ಟೆಲ್ಲ ಕೆಲಸ ಮಾಡಿಟ್ಟಿದ್ದು. ಆ ಹುಡುಗಿ ಒಂದೇ ದಿವಸದಲ್ಲಿ ಇಡೀ ಮನೆ ನೀಟ್ ಮಾಡಿ ಹೇಗ್ ಫಳ ಅಂತ ಮಾಡಿಟ್ಟೋದ್ಲು ನೋಡು. ಅಮ್ಮ, ಕೊನೆಗೂ ನಿನಗೊಬ್ಳು ಬೇಕು ಅಂತ ಅನ್ಕೊಂಡಲ್ಲ, ನನಗಷ್ಟೇ ಸಾಕು. ಐ ಲವ್ ಯು ಮಾ. ಅವಳು ಕೆಲಸ ಮಾಡ್ತಾಳೋ ಬಿಡ್ತಾಳೋ, ನಾನು ಮನೇಲಿ ಇಲ್ದೇ ಇರ್ಬೇಕಾದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನಗೆ. ಆ ಪುಣ್ಯಾತಿಗಿತ್ತಿಗೆ ಇನ್ನೊಂದು 4-5 ಮನೆ ಎಕ್ಸ್ಟ್ರಾ ಸಿಗ್ಲಿ. ಹಲೋ, ಅವಳು ಕೆಲಸದವಳಲ್ಲ. ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಏನ್ ನಯ, ಏನ್ ವಿನಯ, ಎಂತ ಸಂಸ್ಕೃತಿ. ಆಮೇಲೆ ನೋಡಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ. ಹುಡುಕಿದ್ರು ಅಂತ ಹುಡುಗಿ ಸಿಗಲ್ಲ. ಹುಡುಗಿರು ಇವಾಗ ಇಷ್ಟೊಂದೊಳ್ಳೆಯವರಾಗ್ಬಿಟ್ಟವ್ರ? ಹೌದು. ಆಮೇಲೆ ಅವಳೆ ನನ್ ಸೊಸೆ ಅಷ್ಟೇ. ಅಮ್ಮ, ನಾನು ಜಾಸ್ತಿ ಮಾತಾಡ್ಬೇಡ. ಆಗ್ಲೇ ನಿನ್ಗೊಂದ್ ನಂಬರ್ ಕಳಿಸ್ದೆ ತಾನೆ, ಅದು ಆ ಹುಡುಗಿ ನಂಬರು. ಈಗ ನೀನು ಅವಳಗ್ ಫೋನ್ ಮಾಡ್ತೀಯಾ, ಆಮೇಲೆ ಕೆಳಗಡೆ ಊಟಕ್ಕೆ ಬರ್ತೀಯಾ ಅಷ್ಟೇ. ಅಮ್ಮ, ನಮ್ಮನೆ ಕಸ ಗುಡ್ಸಿ ನಮ್ಮಮ್ಮನ ಮನ್ಸಿಗೆ ಕಸ್ತೂರಿ ಆಗ್ಬಿಟ್ಲು ಪೊರ್ಕೆ. ಆಯ್ತು, ನಿನ್ ಮನ್ಸಿಗೆ ಯಾವತ್ತಮ್ಮ ನೋವು ಮಾಡಿದ್ದೀನಿ, ಮಾಡ್ತೀನಿ. ಹಲೋ. ಹಲೋ, ಯಾರು? ಮೇಡಮ್, ನನ್ನ ಹೆಸರು ಹರ್ಷ ಅಂತ. ಯಾವ ಹರ್ಷ? ಅದೇ ಬೆಳಿಗ್ಗೆ ದೇವಸ್ಥಾನದಲ್ಲಿ ನಮ್ಮ ತಾಯಿಗೆ ಸಿಕ್ಕಿದ್ರಂತಲ್ಲ, ಅವ್ರ ಮಗ ನಾನು. ಓ, ಅವ್ರ ಮಗನಾ ನೀವು? ಹಾ, ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಏನಕ್ಕೆ? ನಿಮ್ ಮನೆ ಕೆಲಸ ಮಾಡಿದ್ದಕ್ಕ? ಇಲ್ಲ, ನಮ್ಮ ತಾಯಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ದಾಟ್ಸ್ ಓಕೆ. ಏನ್ ಫೋನ್ ಮಾಡಿದ್ದು? ನಮ್ಮ ತಾಯಿ ಹೇಳಿದ್ರು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ. ಅದೇನೋ ವರ ಪರೀಕ್ಷೆ ಮಾಡ್ತೀರಂತಲ್ಲ, ಅದಕ್ಕೆ. ನಾಳೆ 10:00 ಎಲ್ಲಿ ಬರ್ಬೇಕು ಅಂತ ಮೆಸೇಜ್ ಮಾಡ್ತೀನಿ, ಅಲ್ಲಿ ಪರೀಕ್ಷೆ ಮಾಡೋಣ. ಮೇಡಮ್, ಕಾಯಕವೇ ಕೈಲಾಸ ಅಂತಾರೆ. ಕೋಟಿ ಬರುತ್ತೆ ಅಂದ್ರೂ ನಾನು ಎಲ್ಲೂ ಹೋಗಲ್ಲ ಕೆಲ್ಸದ ದಿನಗಳಲ್ಲಿ. ನಾಳೆ ಬರಲ್ಲ, ಸಂಡೇ ಬರ್ತೀನಿ, ಓಕೆನಾ? ಸರಿ, ಓಕೆ. ಓಕೆ ಓಕೆ ಓಕೆ.